ಪಾರ್ಸಲ್ ಡೆಲಿವರಿ ಮಾಡ್ಕೊಳ್ಳಿ. ಪಾರ್ಸಲ್ ಮಾಡ್ಬೋದು. ಹಾಂ, ಬೈಕ್ ಟ್ಯಾಕ್ಸಿ ಹಿಡಿದ್ರೆ 5,000 ರೂಪಾಯಿ ಫೈನು. ಹಾಂ, ಡಿಸೈಡ್ ಆಗಬೇಕಲ್ಲ, ಇನ್ನೂ ಆಗಿಲ್ವಲ್ಲ. ಯಾವ ಕೋರ್ಟ್ ಆರ್ಡ್ರು ಆಗಿಲ್ಲ. ರ್ಯಾಪಿಡೋದೊಂದು ಮಾತು ಕಟ್ಕೊಂಡು ಮಾಡ್ತಾ ಇರೋದು ನೀವು. ಅದಕ್ಕೆ ಹೇಳಿದ್ದು, ಮಾಡೋಕ್ಕೆ ಹೋಗಬೇಡಿ. ರ್ಯಾಪಿಡೋ ಮಾಡಿದ್ರೆ ಇವಾಗ 5,000 ಕಟ್ಟಬೇಕು ನೀವು. ಹಾಂ, ಸುಮ್ಮನೆ ಯಾಕೆ 500 ರೂಪಾಯಿಗೆ 5,000 ರೂಪಾಯಿ ಕಟ್ತೀರಾ? ಊಬರು, ರ್ಯಾಪಿಡೋ, ಓಲಾ ಯಾವುದೂ ಮಾಡಬೇಡಿ. ಓನ್ಲಿ ಪೋರ್ಟರು ಪಾರ್ಸಲ್ ಡೆಲಿವರಿ ಮಾಡ್ಕೊಳ್ಳಿ. ರ್ಯಾಪಿಡೋ ಆನ್ ಮಾಡೋಣ ಅಂತ ನೋಡಿದ್ರೆ ರ್ಯಾಪಿಡೋದಲ್ಲಿ ಬರೀ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳೇ ಬರ್ತಾ ಇದೆ. ಅದಕ್ಕೆ ಬೇಡ ಗುರು ಸವಾಸ ಅಂದ್ಬಿಟ್ಟು ನಾನು ಇವಾಗ ಪೋರ್ಟರ್ ಮಾತ್ರ ಆನ್ ಮಾಡ್ಕೊಂಡಿದ್ದೀನಿ. ಪೋರ್ಟರಲ್ಲಿ ಮಾತ್ರ ಚೆನ್ನಾಗಿ ಆರ್ಡ್ರ್ ಬರ್ತಾಯಿದೆ ಇವತ್ತು. ಏನೋ ಗೊತ್ತಿಲ್ಲ, ಈ ಕಡೆ ಏರಿಯಾ ಬಂದಮೇಲೆ ಇಲ್ಲೊಂದು ಸ್ವಲ್ಪ ಆರ್ಡ್ರುಗಳು ಜಾಸ್ತಿ ಇರ್ಬೋದು. ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಇದು ಬಂದು ಸುಧಾರಾಣಿ ಆಕ್ಟರ್ ಇದ್ದಾರಲ್ಲ ಅವ್ರದ್ದು ಮನೆ. ಮೇಡಮ್ ಕೂಡ ಇಲ್ಲೇ ಇದ್ದಾರೆ ಕಾರಲ್ಲಿ. ಅಲ್ಲ, ಪೇಮೆಂಟ್ ಮಾಡಿದ್ರು ಮೇಡಮ್ ಅವರೇ, ರಮ್ಯಾ ಅವರು. ಹಾಂ, ಹೌದು. ಟಿಪ್ಸ್ ಕೊಡ್ತೀರಾ? ತಗೊಳ್ಳಿ, ಇದು ಸ್ಕ್ಯಾನರ್ ಕೊಡ್ತೀವಿ. ತುಂಬ ಜನ ನನಗೆ DM ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಇಯರಿಂಗ್ ಸ್ಟೇಟ್ ಯಾವಾಗ ಕೊಟ್ಟಿದ್ದಾರೆ ಬ್ರೋ ಅಂತ ಕೇಳ್ತಾಯಿದ್ರಿ. ಇಯರಿಂಗ್ ಸ್ಟೇಟ್ ಬಂದು ಕೇಳ್ಬೋದು ತುಂಬ ಜನ, ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಅಂತ. ಬೈಕ್ ಟ್ಯಾಕ್ಸಿ ಮಾಡಲೇಬೇಡಿ, ಯಾಕಂದರೆ ಸೀಜ್ ಮಾಡ್ತಾಯಿದ್ದಾರೆ. ಯಾವ ಟೈಮಲ್ಲಿ ಹೆಂಗೆ ಸೀಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯವರಾಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಬಂದು ನಾನು ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಪೋರ್ಟರ್ ಎಲ್ಲ ಮಾಡಿ. ಈ ಬೈಕ್ ಟ್ಯಾಕ್ಸಿ ಸೀಜ್ ಮಾಡ್ತಾ ಇರೋ ಟೈಮಿಂದನೂ ನಾನು ಯಾವುದೇ ಥರ ಡೆಲಿವರಿ ಆಗಲಿ, ಬೈಕ್ ಟ್ಯಾಕ್ಸಿ ಆಗಲಿ ಯಾವುದೇ ಥರ ಮಾಡಿರಲಿಲ್ಲ. ಇವತ್ತು ಪೋರ್ಟರ್ ಆನ್ ಮಾಡ್ಕೊಂಡ ತಕ್ಷಣ ಇವಾಗ ಪೋರ್ಟರಲ್ಲಿ ಆರ್ಡ್ರ್ ಸಿಕ್ಕಿದೆ. ಇವಾಗಿರೋ ಏರಿಯಾ ಬಂದು ನಾನು ಜಾಲಹಳ್ಳಿ ಕಡೆ. ಇಲ್ಲಿಂದ ಒಂದು 700 ಮೀಟರ್ಸ್ ಹತ್ರ ಇದೆ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ, ಇಲ್ಲೇ ಪಕ್ಕದಲ್ಲೇ ಇರೋದು. ತುಂಬ ದಿನ ಆಗಿತ್ತು ಗುರು ಪೋರ್ಟರ್ ಎಲ್ಲ ಮಾಡಿ. ಅರ್ನಿಂಗ್ಸೇ ಇರಲಿಲ್ಲ. 15 ದಿವಸ ಮೇಲಾಗೋಯ್ತು ಅರ್ನಿಂಗ್ಸ್ ಎಲ್ಲ ಮಾಡಿ. 500 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ತಾಯಿದ್ದೆ. 15 ದಿವಸದಿಂದ ಯಾವುದೇ ಥರ ಅರ್ನಿಂಗ್ಸ್ ಇಲ್ಲದೆ ಕಮಿಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋಗಿದೆ. ಗುರು ಮತ್ತು ಪೋರ್ಟರಲ್ಲಿ ಅಂಕಲ್ ಡೆಲಿವರಿ ಅಂತ ಒಂದು ಅಪ್ಲಿಕೇಶನಲ್ಲಿ 3ರಲ್ಲೂ ಕೂಡ ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪೋರ್ಟರಲ್ಲಿ ಮಾಡ್ತಾಯಿದ್ದೀನಿ. ನಾಳೆ ಬೇರೆ ಅಪ್ಲಿಕೇಶನಲ್ಲಿ ಮಾಡ್ತೀನಿ. ನಿಮಗೆ ನಾಳೆ ಬಂದು ಡೆಲಿವರಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಮಾಡಿ ತೋರಿಸ್ತೀನಿ ಹೆಂಗಿದೆ ಅರ್ನಿಂಗ್ಸ್ ಅನ್ನೋದು ನೋಡೋಣ. ಇವಾಗ ಒಂದು ಮಲ್ಲೇಶ್ವರಮಿಗೆ ಸಿಕ್ಕಿರೋದು ಇಲ್ಲಿಂದ ಒಂದು ಆರ್ಡರು. ನೋಡೋಣ ಕಮಿಷನ್ ಎಷ್ಟು ತಗೊಳ್ತಾ ಇದ್ದಾನೆ ಅಂತ. ತುಂಬ ದಿನ ಆಗಿತ್ತಲ್ಲ ಓಪನ್ ಮಾಡಿ. ಕಮಿಷನ್ ಎಷ್ಟು ತಗೊಳ್ತಾ ಇದ್ದಾನೆ ಅಂತ ನೋಡೋಣ. 6% ಕಮಿಷನ್ ಇತ್ತು, ಏನಾದ್ರು ಜಾಸ್ತಿ ಮಾಡಿದಾರ. ಈ ಪೋರ್ಟರ್ ಅವರು ನಂಬೋಕ್ಕಾಗಲ್ಲ, ಅವಾಗ ಇದಕ್ಕಿದಂಗೆ ಚೇಂಜ್ ಮಾಡಿಬಿಡ್ತಾರೆ. ಕಮಿಷನ್ ಎಲ್ಲ ಚೇಂಜ್ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ. ಓಕೆ, ಮತ್ತು ನೀವು ಯಾರು ಪೋರ್ಟರ್ಗಳನ್ನೇನಾದ್ರು ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಪೋರ್ಟರಲ್ಲಿ? ಬೈಕ್ ಟ್ಯಾಕ್ಸಿಯಿಂದ ಇವಾಗ ಪೋರ್ಟರ್ ಎಲ್ಲ ಮಾಡ್ತಾಯಿದ್ದೀರಲ್ಲ, ಮತ್ತು ಪಾರ್ಸಲ್ ಡೆಲಿವರಿ ಎಲ್ಲ ಮಾಡ್ತಾಯಿದ್ದೀರಲ್ಲ, ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ತುಂಬ ಜನ ಪಾರ್ಸಲ್ ಡೆಲಿವರಿಲಿ ಅರ್ನಿಂಗ್ಸು ಅಷ್ಟೊಂದು ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಗೊತ್ತಾಗುತ್ತೆ ಪಾರ್ಸಲ್ ಡೆಲಿವರಿಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಕಾಲ್ ಮಾಡಿ. ಹಾಂ, ಮಲ್ಲೇಶ್ವರಂ ಅಲ್ವಾ? ಮಲ್ಲೇಶ್ವರಂ ಅಂದರೆ ಹಾಕಿದ್ದೀನಿ. ಹೌದು, ಮಲ್ಲೇಶ್ವರಂ. ನಾನೇ ಪೇ ಮಾಡ್ತೀನಿ. ನೀವೇ ಪೇ ಮಾಡ್ತೀರಾ? ಅದೇ ನಂಬರ್, ಫೋನ್ಪೇ ನಂಬರ್. ಸ್ಕ್ಯಾನರ್ ಇದೆ, ಕೊಡ್ತೀನಿ. ನಂಬರ್ ಹೇಳಿದ್ರು ಸ್ಕ್ಯಾನರ್ ಇಲ್ಲೇ ಇದೆ, ಕೊಡ್ತೀನಿ. 107. ಓಕೆ ಓಕೆ, ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. 107 ರೂಪಾಯಿ ಆರ್ಡ್ರ್ ಇದು. ಬನ್ನಿ, ಡ್ರಾಪ್ ಲೊಕೇಶನ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. 107 ರೂಪಾಯಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಓಕೆ, 7.7 ಕಿಲೋಮೀಟರ್ಸ್ ಇದೆ. ಇದಕ್ಕೆ 107 ರೂಪಾಯಿ ಕೊಟ್ಟಿದ್ದಾರೆ. ಹೋಗಿ 27 ನಿಮಿಷ ಅಂತ ತೋರಿಸ್ತಾ ಇದೆ. ಅರ್ಧ ಗಂಟೆ ಆಗುತ್ತೆ ಗುರು ಡ್ರಾಪ್ ಮಾಡೋಷ್ಟರಲ್ಲಿ. ಹೋಗಿ ಡ್ರಾಪ್ ಮಾಡೋಣ ಬನ್ನಿ. ತುಂಬ ಜನ ನನಗೆ DM ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಇಯರಿಂಗ್ ಸ್ಟೇಟ್ ಯಾವಾಗ ಕೊಟ್ಟಿದ್ದಾರೆ ಬ್ರೋ ಅಂತ ಕೇಳ್ತಾಯಿದ್ರಿ. ಇಯರಿಂಗ್ ಸ್ಟೇಟ್ ಬಂದು 4 ವಾರ ಮುಂದಕ್ಕೆ ಹಾಕಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅಂದರೆ 4 ವಾರ ಅಂದರೆ 1 ತಿಂಗಳು, ಅಂದರೆ ನೆಕ್ಸ್ಟ್ ಮಂತು 11ನೇ ತಾರೀಕು. ತುಂಬ ಲಾಂಗ್ ಆಯಿತು ಇಯರಿಂಗ್ ಸ್ಟೇಟು. 1 ತಿಂಗಳವರೆಗೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ ಗುರು. ಕೇಳ್ಬೋದು ತುಂಬ ಜನ, ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಅಂತ. ಬೈಕ್ ಟ್ಯಾಕ್ಸಿ ಮಾಡಲೇಬೇಡಿ, ಯಾಕಂದರೆ ಸೀಜ್ ಮಾಡ್ತಾಯಿದ್ದಾರೆ. ಯಾವ ಟೈಮಲ್ಲಿ ಹೆಂಗೆ ಸೀಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ.
ಓಕೆನಾ. ಇವಾಗ ಒಂದು 4-5 ದಿವಸ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಸೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀರಾ? 5,000 ರೂಪಾಯಿ ಪಾಕೆಟಲ್ಲಿ ಇಕ್ಕೊಬಿಡಿ. ಏನಾದ್ರು ನೀವು 2 ವೀಲರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತೀನಿ ಅಂದರೆ ಆರಾಮಾಗಿ 5,000 ರೂಪಾಯಿವರೆಗೂ ಸೀಜಿಂಗ್ ಚಾರ್ಜ್ ತಗೊಳ್ತಾರೆ. ಪೇ ಮಾಡೋಕ್ಕೆ ರೆಡಿ ಇರಿ, ಓಕೆನಾ. ರ್ಯಾಪಿಡೋದವನು ನೋಟಿಫಿಕೇಷನ್ ಕೊಡಲಿ, ಊಬರ್ ಅವನು ನೋಟಿಫಿಕೇಷನ್ ಕೊಡಲಿ, ಅದ್ರ ಬಗ್ಗೆ ಎಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಅವ್ರು ಮಾಡಿ ಅಂತಲೇ ಹೇಳೋದು, ಯಾಕಂದರೆ ಅವರು ಏನು ಆಗಬೇಕಾಗಿಲ್ವಲ್ಲ ಅವ್ರಿಗೆ, ಓಕೆನಾ. ಸೀಸ್ ಮಾಡಿದಾಗ ನಿಮಗೆ ದುಡ್ಡು ಕೊಡ್ತೀವಿ, ಪರವಾಗಿಲ್ಲ ಮಾಡಿ ಅಂತಾರೆ. ನೆಕ್ಸ್ಟ್ ಏನಾದ್ರು ಸೀಸ್ ಮಾಡಿದ್ರೆ ಗಾಡಿ 3 ತಿಂಗಳವರೆಗೂ ಕೊಡೋಲ್ಲ. ಈ ಸಲ ವಾರ್ನಿಂಗ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? 3 ತಿಂಗಳವರೆಗೂ ಗಾಡಿನ ಇರಿಸ್ಕೊಂಡ್ಬಿಟ್ರೆ ಗಾಡಿ ವ್ಯಾಲ್ಯೂಗೆ ಮುಗಿದೋಗ್ಬಿಡುತ್ತೆ, ಮತ್ತು ಸರ್ವಿಸು ಕೂಡ ಮಾಡ್ಸೋಕ್ಕಾಗಲ್ಲ. ಆ ಸ್ಥಿತಿಗೆ ಬಂದ್ಬಿಡುತ್ತೆ ಗಾಡಿಗಳು ಸೀಸ್ ಮಾಡಿದ್ರೆ, ಓಕೆನಾ. ಹುಷಾರಾಗಿರಿ. ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದು, ಮಾಡೋಕ್ಕೆ ಹೋಗಬೇಡಿ ಗುರು. ಸ್ವಲ್ಪ ದಿನ ಈ ಥರ ಬೇರೆ ಅಪ್ಲಿಕೇಶನ್ ಇದೆಯಲ್ಲ ಅದರಲ್ಲಿ ಮಾಡ್ಕೊಂಡೋಗಿ. ಲೋಡ್ ಶೇರ್ ಇದೆ, ಅಮೆಜಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಓಕೆನಾ. ಸ್ವಿಗ್ಗಿ, ಜೊಮ್ಯಾಟೊ ಇದೆ, ಪೋರ್ಟರ್ ಇದೆ, ತುಂಬ ಅಪ್ಲಿಕೇಶನ್ಗಳಿದೆ. ಅದರಲ್ಲಿ ಮಾಡ್ತಾ ಹೋಗಿ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ಗುರು. ಅದು ಮೊದಲಷ್ಟು ಮಾಡೋಕ್ಕಾಗಲ್ಲ, ಸ್ವಲ್ಪ ಮಾಡ್ಬೋದು ಅರ್ನಿಂಗ್ಸು, ಒಂದು ಸ್ವಲ್ಪ ಖರ್ಚಾಗುವಷ್ಟು ಮಾಡ್ಕೋಬೋದು. ಇದು ಕೇಸು ಕೋರ್ಟಲ್ಲಿ ಬಂದಮೇಲೆ ನೋಡೋಣ ಯಾವ ಥರ ತೀರ್ಮಾನ ಬರುತ್ತೆ ಅಂತ. ಹೇಳೋಕ್ಕಾಗಲ್ಲ, ಒಂದೇ ಇಯರಿಂಗ್ ಸ್ಟೇಟಲ್ಲಿ ಆದರೂ ಆಗ್ಬೋದು, ಆಗದೇನೂ ಇನ್ನೂ ಮುಂದೆ ಇಯರಿಂಗ್ ಸ್ಟೇಟ್ ಕೊಟ್ಕೊಂಡು ಹೋಗ್ಬೋದು. ಏನೂ ಮಾಡೋಕ್ಕಾಗಲ್ಲ. ಕೋರ್ಟಲ್ಲಿ ಒಂದು ಸಲ ಕೇಸ್ ಹೋಯ್ತು ಅಂದಮೇಲೆ ಅದು ಹೇಳೋಕ್ಕಾಗಲ್ಲ ಎಷ್ಟು ವರ್ಷಗಳು ಎಳ್ಕೊಂಡು ಹೋಗುತ್ತೆ ಅಂತ, ಓಕೆನಾ. ತಾಳ್ಮೆಯಿಂದ ಬೇರೆ ಕೆಲಸಗಳ್ನ ನೋಡ್ಕೊಳ್ಳಿ ಆದಷ್ಟು, ಓಕೆನಾ. ಓಕೆ, ಬನ್ನಿ ಹೋಗೋಣ. ಇಲ್ಲಾಂದರೆ ಇಲ್ಲಿ ಸಿಗ್ನಲಲ್ಲಿ ಲಾಕ್ ಆಗಿಬಿಟ್ರೆ ಮತ್ತೆ 5 ನಿಮಿಷ ಈ ಸಿಗ್ನಲಲ್ಲಿ ನಿಂತ್ಕೋಬೇಕು ಗುರು, PL ಸರ್ಕಲಲ್ಲಿ. ಪಾರ್ಸಲ್ ಡೆಲಿವರಿ ಮಾಡ್ಕೊಳ್ಳಿ. ಹಾಂ, ಬೈಕ್ ಟ್ಯಾಕ್ಸಿ ಹಿಡಿದ್ರೆ 5,000 ರೂಪಾಯಿ ಫೈನು. ಹಾಂ, ಡಿಸೈಡ್ ಆಗಬೇಕಲ್ಲ, ಇನ್ನೂ ಆಗಿಲ್ವಲ್ಲ. ಯಾವ ಕೋರ್ಟ್ ಆರ್ಡ್ರು ಆಗಿಲ್ಲ. ರ್ಯಾಪಿಡೋದು ಒಂದು ಮಾತು ಕಟ್ಕೊಂಡು ಮಾಡ್ತಾ ಇರೋದು ನೀವು. ಅದಕ್ಕೆ ಹೇಳಿದ್ದು, ಮಾಡೋಕ್ಕೆ ಹೋಗಬೇಡಿ. ರ್ಯಾಪಿಡೋ ಮಾಡಿದ್ರೆ ಇವಾಗ 5,000 ಕಟ್ಟಬೇಕು ನೀವು. ಹಾಂ, ಸುಮ್ಮನೆ ಯಾಕೆ 500 ರೂಪಾಯಿಗೆ 5,000 ರೂಪಾಯಿ ಕಟ್ತೀರಾ? ಊಬರು, ರ್ಯಾಪಿಡೋ, ಓಲಾ ಯಾವುದೂ ಮಾಡಬೇಡಿ. ಓನ್ಲಿ ಪೋರ್ಟರು ಪಾರ್ಸಲ್ ಡೆಲಿವರಿ ಮಾಡ್ಕೊಳ್ಳಿ. ಮತ್ತು ಈ ಹೆಲ್ಮೆಟ್ನೂ ತೆಗ್ದಾಕಿ, ಹಾಫ್ ಹೆಲ್ಮೆಟು 500 ರೂಪಾಯಿಗೆ ನಿಮಗೆ ಫುಲ್ ಹೆಲ್ಮೆಟೇ ಸಿಗುತ್ತೆ. ಸುಮ್ಮನೆ ಯಾಕೆ ನಿಮ್ಮ ಗಾಡಿ ನಂಬರ್ ಹಾಕಿ ನೋಡಿ, ಆ್ಯಪಲ್ಲಿ ಬಂದಿರುತ್ತೆ ಫೋಟೋ. ಹಾಂ, ಅದರಲ್ಲಿ ಸಿಗುತ್ತೆ ನೋಡಿ. ನೋಡಿ, ರ್ಯಾಪಿಡೋ ಮಾಡ್ತಾಯಿದ್ದಾರೆ ಅಂಕಲ್ಲು. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ರೂಟಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಮತ್ತು ಹೆಲ್ಮೆಟ್ ಕೂಡ ನೋಡಿ, ಹಾಫ್ ಹೆಲ್ಮೆಟ್ ಹಾಕಿದ್ದಾರೆ. ಆ ಹೆಲ್ಮೆಟ್ಗೂ ಕೂಡ ಫೈನ್ ಬಿದ್ದಿರುತ್ತೆ. ನೀವೇನಾದರೂ ಈ ಥರ ಹಾಫ್ ಹೆಲ್ಮೆಟ್ ಯೂಸ್ ಮಾಡ್ತಾಯಿದ್ದು ಅದಕ್ಕೇನಾದ್ರು ಫೈನು ಬಿದ್ದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ನಾನು ಒಂದು ಲಿಂಕ್ ಕೊಡ್ತೀನಿ ನಿಮಗೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಚೆಕ್ ಮಾಡ್ಕೋಬೋದು. ನನಗೂ ಕೂಡ 1,500 ಫೈನ್ ಬಿದ್ದಿದೆ ಗುರು. 1,500 ಸುಮ್ಮನೆನಾ? ಹಾಫ್ ಹೆಲ್ಮೆಟ್ ಯೂಸ್ ಮಾಡಿರೋದ್ರಿಂದ 1,500 ಫೈನ್ ಬಿದ್ದಿದೆ. ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟ್ರ್ ಮಾಡಿಕೊಂಡು ನೀವು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಇಶ್ಯೂ ಇದೆ ಇವಾಗ. ಫೈನ್ ಮೇಲೆ ಫೈನು ಗೌರ್ಮೆಂಟ್ಗೆ ಎಲ್ಲ ಕಡೆಯಿಂದನೂ ಫೈನ್ ಕಟ್ಸ್ಕೊಳ್ತವ್ರೆ. ಈ ಕಡೆ RTO ಆಫೀಸರು ಫೈನ್ ಕಟ್ಸ್ಕೊಳ್ತವ್ರೆ, ಈ ಕಡೆ ಟ್ರಾಫಿಕ್ ಪೊಲೀಸು ಫೈನ್ ಕಟ್ಸ್ಕೊಳ್ತವ್ರೆ. ಗೌರ್ಮೆಂಟ್ಗೆ ದುಡ್ಡು ಮೇಲೆ ದುಡ್ಡು ಗುರು. ಇವಾಗ ಯಾವುದಾದ್ರು ವೈಲೆನ್ಸ್ ಆಗಲಿ ಟಕ್ಕಂತ ಲಾಕ್ ಮಾಡಿಕೊಂಡು ಸೀಸ್ ಮಾಡಿಕೊಂಡು ದುಡ್ಡು ಕಟ್ಸ್ಕೊಳ್ಳೋದೇ ನಮ್ಮ ಕರ್ತವ್ಯ ಅಂತ ಮಾಡ್ಕೊಬಿಟ್ಟಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಲ್ಲ, ಸರ್ಕಾರಿಯ ಕೆಲಸ ದುಡ್ಡನ್ನ ಕಟ್ಸ್ಕೊಳ್ಳೋ ಕೆಲಸ. ಆ ಥರ ಆಗೋಗಿದೆ ಕತೆ, ಓಕೆನಾ. ಎಜುಕೇಟೆಡ್ ಮಾಡಲ್ಲ, ಬರೀ ದುಡ್ಡು ಕಟ್ಸ್ಕೊಳ್ಳೋದ್ರಲ್ಲೇ ಅವರೇ. ತುಂಬ ಜನಕ್ಕೆ ಇನ್ನೂ ಗೊತ್ತೇ ಇಲ್ಲ ಹಾಫ್ ಹೆಲ್ಮೆಟ್ ಯೂಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಇನ್ನೂ ಗೊತ್ತಿಲ್ಲ ಜನಗಳಿಗೆ, ಓಕೆನಾ. ಹಾಫ್ ಹೆಲ್ಮೆಟ್ ಯೂಸ್ ಮಾಡ್ತಾ ಇರೋರಿಗೆ ತುಂಬ ಜನಕ್ಕೆ AI ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ಫೋಟೋ ಮೇಲೆ ಫೋಟೋ ಹಾಕ್ಸ್ಕೊಂಡು 500 ರೂಪಾಯಿ ಫೈನ್ಗಳು ಕಟ್ಕೊಂಡು ಹೋಗ್ತಿದ್ದೀರ. ನಾನು ಇವೇನಾ ಪೇಮೆಂಟ್ ಮಾಡಿದ್ದಾರೆ ಪೇಮೆಂಟು. ಅಲ್ಲ, ಪೇಮೆಂಟ್ ಮಾಡಿದ್ರು ಮೇಡಮ್ ಅವರೇ, ರಮ್ಯಾ ಅವರು. ಹಾಂ, ಹೌದು. ಟಿಪ್ಸ್ ಕೊಡ್ತೀರಾ? ತಗೊಳ್ಳಿ, ಇದು ಸ್ಕ್ಯಾನರ್ ಕೊಡ್ತೀವಿ. ಹ್ಞೂ,
ಥ್ಯಾಂಕ್ ಯು ಮೇಡಮ್. 20 ರೂಪೀಸ್ ಟಿಪ್ಸ್ ಕೊಟ್ಟಿದ್ದಾರೆ. ನಾನು ಪೇಮೆಂಟ್ ಮಾಡಿದ್ದಾರೆ ಮೇಡಮ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇಲ್ಲ ಪರವಾಗಿಲ್ಲ ಟಿಪ್ಸ್ ತೊಗೊಳ್ಳಿ, ಮನೆ ಹತ್ರ ಬಂದು ಕೊಡ್ತಾ ಇದ್ದಿಲ್ಲ ಅಂತ ಹೇಳಿದ್ರು. 107 ರೂಪಾಯಿ ಪ್ಲಸ್ಸು 20 ರೂಪಾಯಿ, 120 ರೂಪಾಯಿ ಆಯಿತು. 7 ರೂಪಾಯಿ ಕಮ್ಮಿ, 6 ರೂಪಾಯಿ ಕಮಿಷನ್ ಹೋಗಿದೆ. ಹೌದು ಗುರು, 6%, 6 ರೂಪಾಯಿ 42 ಪೈಸೆ ಕಮಿಷನು. ಪೋರ್ಟರಲ್ಲಿ 2ನೇ ಆರ್ಡ್ರ್ ಸಿಕ್ಕಿದೆ ನನಗೆ. ಇಲ್ಲಿ ಡ್ರಾಪ್ ಮಾಡಾದಮೇಲೆ ಪಿಕಪ್ ಬಂದು ಎಷ್ಟು ಇದೆ ದೂರ, 5th ಕ್ರಾಸ್ ಮಲ್ಲೇಶ್ವರಮು. ಇಲ್ಲಿಂದ 1.1 ಕಿಲೋಮೀಟರ್ಸ್ ಇದೆ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಮತ್ತು ಡ್ರಾಪ್ ಇರೋದು ಸಂಪಂಗಿ ರಾಮನಗರ ಅಂತ ತೋರಿಸ್ತಾ ಇದೆ ಗುರು. ನೋಡ್ಬಿಡೋಣ ಒಂದು ಸಲ. 4 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇತ್ತು. ಓಕೆ, ಸಂಪಂಗಿ ರಾಮನಗರ ಹೋಗೋಣ. ಇವತ್ತೇನೋ ರ್ಯಾಪಿಡೋ ಆನ್ ಮಾಡೋಣ ಅಂತ ನೋಡಿದ್ರೆ ರ್ಯಾಪಿಡೋದಲ್ಲಿ ಬರೀ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳೇ ಬರ್ತಾಯಿದೆ. ಅದಕ್ಕೆ ಬೇಡ ಗುರು ಸವಾಸ ಅಂದ್ಬಿಟ್ಟು ನಾನು ಇವಾಗ ಪೋರ್ಟರ್ ಮಾತ್ರ ಆನ್ ಮಾಡ್ಕೊಂಡಿದ್ದೀನಿ. ಪೋರ್ಟರಲ್ಲಿ ಮಾತ್ರ ಚೆನ್ನಾಗಿ ಆರ್ಡ್ರ್ ಬರ್ತಾಯಿದೆ ಇವತ್ತು. ಏನೋ ಗೊತ್ತಿಲ್ಲ, ಈ ಕಡೆ ಏರಿಯಾ ಬಂದಮೇಲೆ ಇಲ್ಲೊಂದು ಸ್ವಲ್ಪ ಆರ್ಡ್ರುಗಳು ಜಾಸ್ತಿ ಇರ್ಬೋದು. ಕೆಲವೊಂದು ಏರಿಯಾದಲ್ಲಿ ಆರ್ಡ್ರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಈ ಏರಿಯಾದಲ್ಲಿ ಪರವಾಗಿಲ್ಲ, ಮಲ್ಲೇಶ್ವರಮಲ್ಲಿ ಸ್ವಲ್ಪ ಆರ್ಡ್ರುಗಳ ಮೇಲೆ ಆರ್ಡ್ರು ಬರ್ತಾಯಿತ್ತು. ನಾನು ಬೇಕಾಗಿರೋ ಆರ್ಡ್ರು ಮಾತ್ರ ಎತ್ಕೊಂಡು ಹೊಡಿತಾ ಇದ್ದೀನಿ ಇವಾಗ. 80 ರೂಪಾಯಿ ಕೊಡ್ತಾಯಿದ್ದೀನಿ ಆರ್ಡ್ರಿಗೆ, 4 ಕಿಲೋಮೀಟ್ರಿಗೆ. ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಇದು ಬಂದು ಸುಧಾರಾಣಿ ಆಕ್ಟರ್ ಇದ್ದಾರಲ್ಲ ಅವ್ರದ್ದು ಮನೆ. ಮೇಡಮ್ ಕೂಡ ಇಲ್ಲೇ ಇದ್ದಾರೆ ಕಾರಲ್ಲಿ. ಅವ್ರ ಮನೆ ಹತ್ರನೇ ಆರ್ಡ್ರ್ ಬಿದ್ದಿದೆ ಗುರು. ಅವರು ಮೇಡಮ್ ಕಾರಲ್ಲಿ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಹಿಂದೆ ತಿರುಗಿ ಯಾರು ಬರ್ತಾ ಇದ್ದಾರೆ ಅಂತ. ನೋಡಿ ಕಾರ್ ಅವರೇ ಓಡಿಸ್ತಾ ಇದ್ದಾರೆ ಮೇಡಮ್, ಸುಧಾರಾಣಿ ಮೇಡಮ್. ಓಕೆ, ಇಲ್ಲೇ ಪಿಕಪ್ ಲೊಕೇಶನ್ನು ಮೇಡಮ್. ಓಕೆ, ಪಾರ್ಸಲ್ ಪಿಕಪ್ ಮಾಡಿಕೊಂಡೆ. ಇದೊಂದೇ ಪಾರ್ಸಲ್, ಚಿಕ್ಕ ಪಾರ್ಸಲು. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಟೈಮ್ ಬಂದು 6:15 ಆಯಿತು. ನಾನು ಶುರು ಮಾಡಿ ಇಲ್ಲಿಗೆ 1 ಅವರ್ ಆಯಿತು. 1 ಅವರಲ್ಲಿ ಒಂದೇ ಆರ್ಡ್ರ್ ಮಾಡಿರೋದು. ಇದನ್ನು ಡ್ರಾಪ್ ಮಾಡುವಷ್ಟರಲ್ಲಿ 4 ಕಿಲೋಮೀಟ್ರಿಗೆ ಎಷ್ಟೊತ್ತಾಗುತ್ತೆ? 18 ನಿಮಿಷ ತೋರಿಸ್ತಾ ಇದೆ ಗುರು. ಕ್ರೇಜಿ. 4 ಕಿಲೋಮೀಟ್ರಿಗೆ 18 ನಿಮಿಷ ತೋರಿಸ್ತಾ ಇದೆ ನೋಡಿ. ಓಕೆ, ಪರವಾಗಿಲ್ಲ, ಹೋಗೋಣ ಬನ್ನಿ. ಇದನ್ನು ಸೇಫ್ಟಿಯಾಗಿ ಡಿಕ್ಕಿಲಿಕ್ಕಬಿಡೋಣ. ಹೋಗೋಣ ಬನ್ನಿ. ಇದೇ ಆ್ಯಕ್ಟರ್ ಮನೆ, ಇದೇ ಅವ್ರ ಮನೆ ನೋಡಿ. ಆಟೋಮೆಟಿಕ್ ಗೇಟ್ ಹಾಕ್ಸ್ಕೊಬಿಟ್ಟಿದ್ದಾರೆ ಮೇಡಮು. ಓಕೆ, ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ ಬಂದಿದ್ದೀನಿ. ಡ್ರಾಪ್ ಲೊಕೇಶನ್ ಯಾವ್ದು ಹಾಕಿದ್ದಾರೆ ಗೊತ್ತಾ ಕಸ್ಟಮರು? ಬೆಂಗಳೂರು ಗಾಲ್ಫ್ ಕ್ಲಬ್ಗೆ ಹಾಕಿದ್ದಾರೆ. ये पार्सल डिलीवरी करना, ये पोर्टर है। हाँ, किधर? इधर गली नहीं है भाई, देखो ರೋಡ್ है. ಇದೇ ಫಸ್ಟು ಗುರು ಗಾಲ್ಫ್ ಕ್ಲಬ್ ಒಳಗೆ ಬರ್ತಾ ಇರೋದು ನಾನು. ನೋಡೋಣ, ಕಸ್ಟಮರ್ ಬೇರೆ ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಹೋಗಿ ಹೆಂಗೆ ಕೊಡೋದು ಅವ್ರಿಗೆ? ಕಸ್ಟಮರ್ ಕಾಲ್ ರಿಸೀವ್ ಮಾಡಿದ್ರೆ ತಾನೇ ಹೋಗಿ ಒಳಗಡೆ ಕೊಡೋಕ್ಕಾಗೋದು. ಓಕೆನಾ? ಅವರು ಫುಲ್ಲು ಈವೆಂಟ್ ಏನೋ ಇದೆ ಅನಿಸುತ್ತೆ, ಬ್ಯುಸಿ ಇದ್ದಾರೆ. ಇದು ಹೋಗಿ ಕೊಡ್ಬೇಕು ಅಲ್ಲಿಗೆ. ಓಕೆ ಗುರು, ಅವರು ಪಾರ್ಸಲ್ನ ಪಿಕಪ್ ಮಾಡೋಕ್ಕೆ ಫೋನ್ನೇ ಪಿಕಪ್ ಮಾಡಿಲ್ಲ ಅವರು. ಆಮೇಲೆ ರಿಸೆಪ್ಷನ್ಗೆ ಹೋಗಿ ಡ್ರಾಪ್ ಮಾಡಿದೆ. ಅವ್ರದ್ದು ವಾಟ್ಸಪ್ಪಲ್ಲಿ ಫೋಟೋ ಇತ್ತು, ಅದು ತೋರಿಸ್ಬಿಟ್ಟು ಡ್ರಾಪ್ ಮಾಡಿದೆ. ಹೌದೌದು ಅವ್ರದ್ದೇ ಅಂತ ಹೇಳಿದ್ರು. ಕ್ಲಬ್ ನೋಡಿ ಗುರು ಯಾವ ಥರ ಇದೆ, ಸಕ್ಕತ್ತಾಗಿದೆ ಅಲ್ವಾ? ನೋಡಿ ವ್ಯೂ ನೋಡಿ ಯಾವ ಥರ ಇದೆ. ಈ ಕಡೆ ಕೂಡ ಪಾರ್ಕು, ಈ ಕಡೆ ಕೂಡ ಕ್ಲಬ್ ಪಾರ್ಕು. ಇಲ್ಲೆಲ್ಲ ಗಾಲ್ಫ್ ಆಡ್ತಾ ಇರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವರಿಂದ ಎಲ್ಪರ್ಸು ಕೂಡ ಹೋಗ್ತಾ ಇರ್ತಾರೆ ಗಾಲ್ಫ್ ಎಲ್ಲ ತಗೊಳಕೊಂಡು. ನೋಡಿ ಹೆಂಗೆ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಗುರು. ಕ್ಲಬ್ಬು ಒಳಗಡೆ ಹೋಗಿದ್ನಲ್ಲ, ಇದೇ ಫಸ್ಟ್ ಟೈಮು ಬೆಂಗಳೂರು ಬಂತವಿಂದ ಇದ್ರೊಳಗಡೆ ಎಂಟ್ರಿ ಕೊಟ್ಟಿರೋದು. ಒಳ್ಳೆ ರಿಚ್ ಮ್ಯಾನ್ಗಳೇ ಹೋಗೋದು ಜಾಸ್ತಿ. ಏನೋ ಈವೆಂಟ್ ನಡೀತಾ ಇದೆ ಒಳಗಡೆ, ಅದಕ್ಕೆ ಬ್ಯುಸಿಯಾಗಿ ಹೋಗಿದ್ದಾರೆ ಮೇಡಮ್ ಅಂತ ಹೇಳಿದ್ರು. ಓಕೆ, 80 ರೂಪೀಸ್ ಪ್ಲಸ್ಸು
20 ರೂಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ 20 ರೂಪೀಸ್ ಎಕ್ಸ್ಟ್ರಾ. ಓಕೆ, ಆರ್ಡ್ರ್ ಬರ್ತಾಯಿದೆ ಗುರು. ಮತ್ತೆ ಪೋಟರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಇವತ್ತೇನೋ ಪೋಟರಲ್ಲಿ. ಓಕೆ, ನೆಕ್ಸ್ಟ್ ಆರ್ಡ್ರಿಗೆ ನೋಡೋಣ. 175 ಅಂತ ತೋರಿಸ್ತಾ ಇದೆ ಇದರಲ್ಲಿ ಟೋಟಲ್ ಅರ್ನಿಂಗ್ಸು ಪೋಟರಲ್ಲಿ. ಮತ್ತು 40 ರೂಪೀಸ್ ಎಕ್ಸ್ಟ್ರಾ ಟಿಪ್ಸ್ ಎಲ್ಲ ಸಿಕ್ಕಿದೆ. ಪರವಾಗಿಲ್ಲ ಗುರು, ಇವತ್ತು ಏನೋ ಅದೃಷ್ಟ ಚೆನ್ನಾಗಿದೆ ಎಂದು. ಮತ್ತಿಕೆರೆಗೆ ಬೀಳ್ತಾಯಿದೆ. ಓಕೆ ಗುರು, ಇಲ್ಲಿ ಡ್ರಾಪ್ ಆಯಿತು. ಇವಾಗ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟೋಟಲ್ ಅರ್ನಿಂಗ್ಸ್ ಬಂದು 175 ಪ್ಲಸ್ಸು 40 ರೂಪೀಸು 215 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡಿದ್ದೀನಿ. ಟೈಮ್ ಬಂದು ನೋಡಿ 6:45 ಆಯ್ತಾ ಬಂತು. ಮತ್ತು ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾಯಿದೆ. ಎಲ್ಲ ಯಲಹಂಕ ಆ ಕಡೆ ಎಲ್ಲ ಆರ್ಡ್ರ್ ಬೀಳ್ತಾಯಿದೆ. ಪೋಟರಲ್ಲಿ ಮಾತ್ರ ಸಖತ್ ಆರ್ಡ್ರ್ ಗುರು ಇವತ್ತು. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ, ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇವಾಗ ನಮ್ಮ ಮನೆ ಏರಿಯಾ ಕಡೆಗೆ ಯಾವ್ದಾದ್ರು ಆರ್ಡ್ರ್ ಸಿಕ್ಕೋದ್ರೆ ಹಾಕೊಂಡು ಹೋಗ್ತೀನಿ ಮಧ್ಯ. ಇಲ್ಲ ಅಂದರೆ ಹಂಗೆ ಖಾಲಿ ಹೋಗ್ತೀನಿ ಗುರು. ಇವಾಗ ಬೈಕ್ ಟ್ಯಾಕ್ಸಿ ಬೇರೆ ಇಲ್ವಲ್ಲ, ಯಾವುದನ್ನು ಕೂಡ ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಓಕೆನಾ, ಬೈಕ್ ಟ್ಯಾಕ್ಸಿ ಎಲ್ಲ ಮಾಡೋಕ್ಕೇ ಆಗಲ್ಲ. ಇವಾಗ ಏನಿದ್ರು ಪೋಟರಲ್ಲಿ ಸಿಕ್ಕಿದ್ರೆ ಎತ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಹಂಗೆ ಖಾಲಿ ಹೋಗ್ತೀನಿ. ನೋಡಿ, ಇಷ್ಟು ಕತೆ ಆಗಿದೆ. 200 ರೂಪಾಯಿ ಅಷ್ಟೇ ಅರ್ನಿಂಗ್ಸ್ ಮಾಡೋಕ್ಕಾಗಿದ್ದು. ಅದು ಟಿಪ್ಸ್ ಇವತ್ತು 2 ಕಡೆ ಸಿಕ್ಕಿದ್ದು ಒಳ್ಳೇದಾಯಿತು ಗುರು. ಏನೋ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ ನಂದು. ಈ ಕಡೆ ಅವರು ಕೂಡ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು, ಇವರು ಕೂಡ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೋಡಿ, ಒಂದೊಂದು ದಿನ ಹಿಂಗಾಗುತ್ತೆ ಅರ್ನಿಂಗ್ಸು, ಇಲ್ಲಾಂದರೆ ಒಂದೊಂದು ದಿನ ಅರ್ನಿಂಗ್ಸೇ ಆಗೋಲ್ಲ. ಇವತ್ತು 215 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡಿದ್ದೀನಿ ಟೋಟಲ್ ಟಿಪ್ಸ್ ಎಲ್ಲ ಸೇರಿ. ಇದಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ ಹೇಗನ್ಸುತ್ತೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಸುಪ್ರೀಂ ಕೋರ್ಟ್ ಅಪ್ಡೇಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟು ತಿಂಗಳವರೆಗೂ ವೆಯ್ಟ್ ಮಾಡಿ ಗುರು. ಯಾರೂ ಕೂಡ ಆ ಥರ ಬಿದ್ದು ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿ ಆಮೇಲೆ ಸೀಜ್ ಮಾಡಿಸ್ಕೋಬೇಡಿ. ಗಾಡಿ ಯಾವಾಗ ಬೇಕಾದ್ರೂ ಹಿಡಿಬೋದು. ನಿಮ್ಮ ಗಾಡಿ ನಿಮ್ಮ ಸೇಫ್ಟಿ ನೀವು ಹುಷಾರಾಗಿರಬೇಕು. ಇವಾಗೇನೋ ವಾರ್ನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಮತ್ತು ಯಾರ್ಯಾರಿಗೆ ವ್ಯಾಲೆಟ್ಗೆ ಅಮೌಂಟ್ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ. ಈ ಥರ ರ್ಯಾಪಿಡೋದವರು ನಮಗೆ ಸ್ಲಿಪ್ ತಂದು ಕೊಡಿ, ವ್ಯಾಲೆಟ್ಗೆ ಅಮೌಂಟ್ ಹಾಕ್ತೀವಿ, ಸೀಜಿಂಗ್ ಚಾರ್ಜ್ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಬಂದಿದೆಯಾ ಅಂತ ಕಮೆಂಟ್ ಮಾಡಿ. ಗೊತ್ತಾಗುತ್ತೆ ತುಂಬ ಜನಕ್ಕೂ ಅವರು ಕೊಡ್ತಾ ಇದ್ದಾರಾ ಇಲ್ಲ ಯಾಮಾರಿಸ್ತಾ ಇದ್ದಾರಾ ಅಂತ. ಓಕೆನಾ, ಇದಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು. ನಿಧಾನ.